ಈ ಕಾರ್ಯಕ್ರಮದ ಉದ್ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಅರಿವನ್ನು ಮೂಡಿಸಲಿದ್ದಾರೆ. ತಾವೆಲ್ಲರೂ ಗಮನವಿಟ್ಟು ಕೇಳಬೇಕಂತ. ಸುರಕ್ಷತಾ ಮಾಸಾಚರಣೆ ಸಪ್ತಾಹ ಏನಿದೆಯಲ್ಲ, ಇವತ್ತು ಇಡೀ ತಿಂಗಳು ಇಡೀ ವಾರ ನೀವು ಅತ್ಯಂತ ಎಚ್ಚರದಿಂದ ಗಮನ ವಹಿಸಿ ಕೆಲವು ನಿರ್ಧಾರಗಳು ಮಾಡಬೇಕಾಗುತ್ತೆ. ಅದರ ಪಾಲಿಸಕ್ಕೆ ಇಡೀ ವರ್ಷ ಮಾಡಬೇಕಾಗುತ್ತೆ. ಒಂದು ತಿಂಗಳು ಒಂದು ವಾರ ಮಾತ್ರ ಸಾಲಲ್ಲ. ಹಾಗಾಗಿ ಅದನ್ನ ಮಾಡೋದಕ್ಕೆ ನಿಮಗೆ ಈ ಥರದೊಂದು ಕೇಳಿಸ್ಕೊಳ್ರೆ, ಯಾಕಂದ್ರೆ ಕೇಳಿಸ್ಕೊಳ್ರೆ ಅದಕ್ಕಿಂತ ಮುಖ್ಯವಾದ ಮಾತಿದು. ಹಾಗಾಗಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಏನಿದೆ, ಇದರಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳು, ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಮಾತು ತಗೋತೀರಿ ಅನ್ಕೊಳ್ಳಿ. ನೀವು ಒಂದು ಓಟ್ ತಗೊಂಡ್ರೆ ಅದನ್ನು ಹಾಗೇ ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ. ಯಾಕೆ ಅಂತ ಹೇಳ್ತೀನಿ, ಇವತ್ತು ತುಂಬ ಜನ ಒದ್ದಾಡ್ತಾ ಇರೋದು, ಬಹಳ ಜನ ಸಫರ್ ಮಾಡ್ತಾ ಇರೋದು. ಒಂದು ಮಗು, ಎರಡು ಮಕ್ಕಳು, ಒಬ್ಬನೇ ಮಗ ಕಾಲೇಜಿಗೆ ಬಂದಿರ್ತಾನೆ, ಹಠ ಮಾಡಿ ಗಾಡಿ ಮೇಲೆ ಫಾಸ್ಟಾಗಿ ಹೋಗುವಂಥ ಗಾಡಿ ತೊಗೊಂಡಿರ್ತಾನೆ. ಎಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಬಿಸಿ ರಕ್ತದ ಹುಮ್ಮಸ್ನಲ್ಲಿ ಎಲ್ಲೋ ಗುದ್ದು ಬಿಡೋದು, ಕುಡಿದು ಗಾಡಿ ಓಡಿಸ್ಬಿಡೋದು, ಡ್ರಗ್ಸ್ ತಗೊಂಡು ಗಾಡಿ ಓಡಿಸ್ಬಿಡೋದು. ಎಂಥ ಅಪಾಯಗಳು ಇವೆಲ್ಲದು ಅಂತಂದ್ರೆ, ಇವೆಲ್ಲವೂ ಅತ್ಯಂತ ಮುಖ್ಯವಾಗಿರೋ. ಮತ್ತು ಒಂದೊಂದು ಗಾಡಿಲಿ 3 ಜನ 5 ಜನ ಹೋಗೋದು. ಈ ಯಾವ ತಪ್ಪುಗಳನ್ನ ಮಾಡಬಾರ್ದು, ನಾನು ಆ ಥರದ್ದು ಮಾಡೋದಿಲ್ಲ ಅಂತ ನೀವು ಪ್ರಾಮಿಸ್ ಮಾಡ್ಕೊಂಡ್ರೆ ಅದೇ ಈ ಒಟ್ಟು ಸಪ್ತಾಹದ ದೊಡ್ಡ ಉದ್ದೇಶ ಅನ್ಭವಿಸ್ತೇನೆ. ನಾನು ಹೆಲ್ಮೆಟ್ ಹಾಕೇ ಹಾಕ್ತೀನಿ, ನಾನು ಹಿಂದೆ ಕೂತಿರೋ ಹೆಲ್ಮೆಟ್ ಹಾಕಬೇಕು. ನೀವು ಕೂದಲು ಉದುರುತ್ತೇನೆ ಒಂದು ಕಾರಣಕ್ಕಾಗಿ ಬಿಟ್ಬಿಟ್ರೆ ಜೀವನೇ ಉದುರೋಗುತ್ತಲ್ಲ ನಿಮ್ದು. ಹಾಗಾಗಿ ದಯವಿಟ್ಟು ಇದನ್ನ ಯಾವುದನ್ನು ತಮಾಷೆಯಾಗಿ ತಗೋಬಾರ್ದು. ಇದು ತಮಾಷೆ ವಿಷಯ ಅಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೀವು ಹೆಲ್ಮೆಟ್ ಹಾಕ್ಬೇಕು. ಅದು ನಿಮ್ಮ ಮುಂದೆ ಯಾರೋ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಅಂದ್ರೆ, ಅವ್ನು ಯಾರೋ ಹುಡುಗ ಥ್ರಿಲ್ ಅಂದ್ರೆ ದಯವಿಟ್ಟು ಅವ್ನು ಬೈರಿ, ವೀಲಿಂಗ್ ಮಾಡಬೇಡ, ಇಲ್ಲಿ ವೀಲಿಂಗ್ ಮಾಡಬೇಡ, ಗಾಡಿನ ತುಂಬ ಫಾಸ್ಟಾಗಿ ಹೊಡಿಬೇಡ. ನೀವು ಯಾರೋ ಹಿಂದೆ ಕೂತಿದ್ರೆ ಗಾಡಿನ ತುಂಬ ಫಾಸ್ಟಾಗಿ ಹೊಡಿಬೇಡ. ಅತಿ ವೇಗ ತಿಥಿ ಬೇಗ ಅಂತಾರಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಂದಮ್ಗಳ. ಇದು ತುಂಬಾ ಮುಖ್ಯ. ಯಾಕೆಂದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಇಡೀ ಕುಟುಂಬದವರು, ನಿಮ್ಮ ಗೆಳೆಯರು, ನಿಮ್ಮ ಗೆಳತಿಯರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನೇನು ಬಂದ್ಬಿಡ್ತಾನೆ, ಏನು ಕೆಲಸದಲ್ಲಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ ಕಾಯ್ತಾ ಇರ್ತಾರೆ. ನೀವು ಆ ಸಂದರ್ಭದಲ್ಲಿ ಬದುಕಿನಿಂದ ದೂರ ಹೋಗ್ಬಿಟ್ರೆ ಎಂತ ದೊಡ್ಡ ಅಪಾಯ. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಬೇಕು, ನಾನು ಬಹಳ ಚೆನ್ನಾಗಿ ಫೈಟ್ ಮಾಡ್ತೀನಿ ಅಂತ ಕೈಯೋ ಕಾಲ ಮುರ್ಕೊಂಡ್ಬಿಟ್ರೆ, ತುಂಬಾ ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಕಾಲೇ ಮುರಿದೋಗ್ಬಿಟ್ರೆ, ಫಾಸ್ಟಲ್ಲಿ ಆಕ್ಸಿಡೆಂಟ್ ಹೋಗಿ ಹಿಂದೆ ಎಲ್ಲ ಕೂತ್ಕೊಂಡು ಹೆಲ್ಮೆಟ್ ಹಾಕೊಳ್ಳೋದು ತಲೆ ಹೊಡ್ಕೊಂಡ್ಬಿಟ್ರೆ, ಎಷ್ಟೊಂದು ಅಪಾಯಗಳಿದೆ. ಬದುಕಿನಲ್ಲಿ ತುಂಬಾ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಬಂದಿದ್ದೀರಿ. ನಿಮ್ಮ ಒಬ್ಬೊಬ್ಬರ ಕಣ್ಣುಗಳು ನೋಡಿದಾಗ ನಂಗೆ ಗೊತ್ತಾಗುತ್ತೆ ತುಂಬಾ ಆಸೆ ಇದೆ ಬದುಕಿನಲ್ಲಿ, ತುಂಬಾ ಏನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ. ನಾನು ಏನೋ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೋದು ಅಂತ. ಎಲ್ಲದಕ್ಕೂ ಅವಕಾಶ. ಯಾಕೆಂದ್ರೆ ನೀವು ಚೆನ್ನಾಗಿ ಓದೋದ್ರ ಜೊತೆಗೆ ತುಂಬಾ ಜವಾಬ್ದಾರಿಗಳನ್ನ ತಗೊಳ್ಳೋದ್ರ ಜೊತೆಗೆ ಈ ಕೆಲವು ಕಾನೂನು ನಿಯಮಗಳನ್ನು ನೀವು ಪಾಲಿಸಲೇಬೇಕು. ಹಳ್ಳಿಯಿಂದ ಬಂದ ಹೆಣ್ಮಕ್ಳು ಎಷ್ಟು ದೊಡ್ಡ ಆಫೀಸರ್ ಆಗ್ಬೋದು ಅನ್ನೋಕ್ಕೆ ಮೇಡಮ್ ದೊಡ್ಡ ಉದಾಹರಣೆ ಅಂತ ಅನ್ಕೋತೀನಿ ನಾನು. ನಮ್ಮ ಕಡೆ ಪುಟ್ಟ ಹಳ್ಳಿಯಿಂದ ಬಂದವರು ಇವತ್ತು ಇಡೀ ಜಿಲ್ಲೆನ ಅವ್ರ ನಿಯಂತ್ರಣದಲ್ಲಿ ಇಟ್ಕೋತಾರೆ ಅಂತಂದ್ರೆ ಎಷ್ಟು ದೊಡ್ಡ ಸಂತೋಷ ಅದು. ಅವರೆಲ್ಲ ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಮತ್ತು ಅರಿವನ್ನ ಮೂಡಿಸ್ಕೊಂಡಿದ್ರಿಂದ ಇಲ್ಲಿವರೆಗೂ ಬರೋಕ್ಕಾಗಿದ್ದು. ನಾನು ನಿಯತ್ತಾಗಿರ್ಬೇಕು, ನಾನು ನಿಷ್ಠ ಇರಬೇಕು, ಬಹಳ ಹುಷಾರಾಗಿರ್ಬೇಕು, ಎಚ್ಚರದಿಂದ ಇರಬೇಕು ಅಂತ. ಹಾಗಾಗಿ ದಯವಿಟ್ಟು ನಿಮ್ಮನ್ನು ಯಾರು ಹೆಲ್ಮೆಟ್ ಹಾಕೊಳ್ಳೋದು ನೀವೇ ಹೇಳಿ, ಹೆಲ್ಮೆಟ್ ಹಾಕೊಂಡು ಹೋಗು ಅಂತ. ತಪ್ಪಲ್ಲ. ಅಯ್ಯೋ ನೀವು